ಇಲ್ಲೊಂದು ಮಾನ್ಯ ಅಪ್ಸರ್ಮಿಯಾ ಅವರು ನಾ ಏನಾರ ಅನುಭವಲಿಂತ ಅವ್ರ ಕೂದಲು ಬೆಳ್ಳಗಾಗ್ಯಾವನೋ ಅಂತ ಅನ್ಕೊಂಡಿದ್ದೆ. ಯಾಕೋ ಡೈ ಹಚ್ಕೊಂಡ್ರೆ ಕಾಣ್ತದೆ. ಅವ್ರ ಮಗಂದು ದಂಧೆ ನೋಡ್ರಿ. ಇಲ್ಲೀಗಲ್ ರೊಕ್ಕ ತೊಗೊಂಡು ಮನೆ ಮಾಡಿಸ್ಕೊಡೋದು 25,000ರಿಂದ 50,000. ಇದು ಶಾಸಕರು ಬಂದು ಬಲ್ಲಿ ಅಳಲು ತೋಡ್ಕೊಂಡ್ರಿ ಇವ್ರು ಹೆಣ್ಮಕ್ಳು. ತರ ಪಲ್ಲ ತನ್ನ ಮಗನಿಗೆ ಹೇಳ್ರಿ ಭ್ರಷ್ಟಾಚಾರ ನಿಂದಿರ್ಸ್ರಿ. ಇಲ್ಲಿಗಲ್ ಚೆಕ್ ಹರಿಯೋದು, ಇಲ್ಲಿಗಲ್ ಇದು ಮಾಡೋದು, ಜಾಗ ಖಾಲಿ ಮಾಡಿಸ್ತಾ ಅಂತೆ ಗರೀಬ್ ಬಡ ಜನರಿಗೆ ಶೋಷಣೆ ಒಳಗಾಗೋದು ಹೆಣ್ಮಕ್ಳಿಗೆ ಜಾಗ ಖಾಲಿ ಮಾಡಿಸ್ತೀನಿ ಅಂದ್ರೆ 25,000 50,000. ಇವರಿಗೆ ಸರ್ಕಾರದಿಂದ ಹಕ್ಕುಪತ್ರ ಕೊಟ್ಟಿದ್ದ. ಹಕ್ಕುಪತ್ರ ಕೊಟ್ಟಿದ್ದವ್ರು ಭೀ ಮಾಜಿ ಶಾಸಕರೇ. ನಮ್ದು ಸರ್ಕಾರದ ನೀನು ಜಾಗ ಖಾಲಿ ಮಾಡಿಸ್ತೀನಿ ಅಂತ ಅಳಲು ತೋರ್ಕೊಂಡಿರ್ತಾರೆ. ಇವ್ರು ಯಾರು ಅಪ್ಸರ್ಮಿ ಅವ್ರ ಸುಪುತ್ರ. ಅದಕ್ಕೆ ಎಲ್ಲೇ ಯಾವುದೇ फायर ऑफिसर ने हमारा उसके पीछे वो हक्कु पत्र किनका किनका है देखो, उनके पास आपको जगह खाली कराता हूँ. ब्लैकमेलिंग कर रहे. 25,000 देना नहीं तो 50,000 देना. हमारा सरकार है, कोई एमएलए आके कुछ नहीं कर सकता. वो नहीं डरा के अफसर मियाँ ಅವರು ಮುಕ್ರಮ್ ಅವರು ಮತ್ತು ಉಮೇಶ್ ಜಂಗಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಪ್ರೆಸ್ ಮೀಟ್ ಕರೆದು 2-3 ಆರೋಪಗಳು ಮಾಡಿದ್ದಾರೆ. ಸ್ಪೆಸಿಫಿಕ್ ಆಗಿ ಉಮೇಶ್ ಜಂಗಿ ಅವರಿಗೆ ಒಂದು ಉತ್ತರ ಕೊಡ್ಬೇಕಲ್ಲತ್ತೀನಿ. ಯಾವುದೇ ಒಂದು ಜನಪ್ರತಿನಿಧಿ ಚುನಾವಣೆಗೆ ಮಾತ್ರ ಸಿಂಬಲ್ ಬಳಸ್ತಾನೆ. ಪಕ್ಷದ ಕಾಂಗ್ರೆಸ್ ಪಕ್ಷ ಆಗಲಿ ಬಿ ಜೆ ಪಿ ಪಕ್ಷ ಆಗಲಿ ಒಂದು ಸಲ ಅದು ಗೆದ್ದ ನಂತರ ಅವ ಕಾಂಗ್ರೆಸ್ ಪಕ್ಷದ ಸದಸ್ಯ ಇರಲ್ಲ, ಜನಪ್ರತಿನಿಧಿಯಾಗಿರ್ತಾನೆ. ಅವ್ರು ಏನು ಹೇಳ್ತಾರೆ, ಅವ್ರ ಮೇಲೆ ದಮ್ಮು ತಾಕತ್ತಿದ್ರೆ ರಾಜೀನಾಮೆ ಕೊಟ್ಟು ಇನ್ನೊಮ್ಮೆ ಚುನಾವಣೆ ಸ್ಪರ್ಧಿಸಲಿ ನೋಡಮ್ಮು ಯಾರು ಗೆಲ್ತಾರ. ಅವರಿಗೆ ನಿಮಗೆ ಚಂದ ಕುಣಿರಲಿ 2019 ಮೇ 29ರಂದು ಚುನಾವಣೆ ಆಗ್ಯದ. ಅವ್ರು ಚುನಾವಣೆ ಪೂರ್ವನೇ ಯುನಾನಿಮಸ್ಲಿ ಗೆದ್ದಾರೆ ಸುನೀಲ್ ಪಾಟೀಲ್ ಅವರು. ಅವ್ರಿಗೆ ಯಾವುದೇ ರೀತಿಯಲ್ಲಿ ಓಟ್ ಹಾಕಿ ಗೆಚ್ಚಿಲ್ಲ. ಅಲ್ಲಿ ಇವ್ರಿಗೆ ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ ಅಂತ ಜನ ನಿರ್ಣಯ ಮಾಡಿದ್ದಾರೆ. ಯುನಾನಿಮಸ್ ಅಂದರೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವರು ಆಯ್ಕೆ ಆದ ನಂತರ ಕೋವಿಡ್ನಲ್ಲಿ ನೀವು ಸಾಕಷ್ಟು ಸಲ ನೋಡಿರ್ಬೋದು, ಮನೆ ಹೋಗಿ ವ್ಯಾಕ್ಸಿನು, ಮನೆ ಹೋಗಿ ಊಟ ತಿಂಡಿ ದವಸ ಧಾನ್ಯಗಳು ಕೊಟ್ಟಿದ್ದು ಏಕಮಾತ್ರ ಸದಸ್ಯರು ಸುನೀಲ್ ಪಾಟೀಲ್ ಅವರು. ತಾವೆಲ್ಲಿದ್ದೀರಿ ಕೋವಿಡ್ದಾಗ, ಅವ್ರು ಏನು ಮಾಡ್ತಾಯಿದ್ದಾರೆ ಅದ್ರ ಬಗ್ಗೆ ಏನೋ ಸ್ಪಷ್ಟೀಕರಣ ಕೊಡೋದು ಅಗತ್ಯ ಇಲ್ಲ. ಮತ್ತೊಂದು ಹೈಮಸ್ಟ್ ಲೇಟ್ ಬಗ್ಗೆ ಹೇಳ್ತಾ ಇದ್ದಾರೆ. ಹೈಮಸ್ಟ್ ಲೇಟ್ ನಮ್ಮ ಶಾಸಕರು 15-16 ವರ್ಷ ಆಯ್ತು ನೀವು ಶಾಸಕರು ಇದ್ದೀರಿ, ಇನ್ನೂ ಹೈಮಸ್ಟ್ ಲೈಟ್ ಹಾಕೋ ಪರಿಸ್ಥಿತಿ ತಂದಿಕ್ಕಿರಿ. ಹುಮ್ನಾಬಾದ್ ಕ್ಷೇತ್ರದ 108 ಹಳ್ಳಿ ಅವ. 108 ಹಳ್ಳಿದಾಗ ಕತ್ತಲಾಗಿಟ್ರಿ 250 ಹೈಮಸ್ಟ್ ಲೈಟ್ ಈಗ ತಂದಾಕ್ಯಾರ. ಯಾರು? ಮಾನ್ಯ ಸಿದ್ದು ಪಾಟೀಲ್ ಅವರು. ಈಗ ಬೆಳಕು ತಂದಂಗೆ ಆಗ್ಯದ. ಅದಕ್ಕೂ ಆ ಬೆಳಕಿಗೂ ಏನದ ಅಂದ್ರೆ ಪ್ರಶ್ನೆ ಚಿಹ್ನವಾಗಿ ಮಾಡ್ತಾಯಿದ್ದೀರಿ. ತಮಗೇನಂದ್ರೆ ಸ್ವಲ್ಪ ಬುದ್ಧಿ ಇರಬೇಕು. ಅದಾದ ನಂತರ ಒಂದು ಕಟಿಂಗ್ನಲ್ಲಿ ಹಾಕಿದ್ದಾರೆ ನಮ್ಮ ಮಾಜಿ ಶಾಸಕರು. ಯಾವುದು ಅಂದ್ರೆ ಚುಡುಪ ತಹಸೀಲ್ ಆಫೀಸ್ನ ಏನು ಅನುದಾನ ಬಂದದ, ಮಾನ್ಯ ಮುಖ್ಯಮಂತ್ರಿಗಳ ಕಾಳಜಿಯಿಂದ ಅನುದಾನ ಬಂದದ. ತಾವು ತಂದಿರಿ ಅನುದಾನ ಅಂದ್ರೆ ಶಾಸಕರ ಅನುದಾನ. ನಮ್ಮ ಸಿದ್ದು ಪಾಟೀಲ್ ಅವ್ರ ಅನುದಾನ ತಂದ್ರೆ ಅದು ಮುಖ್ಯಮಂತ್ರಿ ಕಾಳಜಿ. ಇದು ಡಬಲ್ ಸ್ಟ್ಯಾಂಡರ್ಡ್ ಏನು ಕಾಂಗ್ರೆಸ್ ಪಕ್ಷದಾಗ ಯಾವುದ್ರ ಏನು ಕಲಿಸ್ಲತ್ತಾರ, ಏನು ಟ್ರೈನಿಂಗ್ ಕೊಡ್ಲತ್ತಾರ ನಂಗೆ ತಿಳಿತಾ ಇಲ್ಲ. ಈಗ ನೀವು ತಂದಿದ್ದು ರಾಜಶೇಖರ್ ಪಾಟೀಲ್ ಅನುದಾನ, ಸಿದ್ದುಗೌಡರು ತಂದ್ರೆ ಮುಖ್ಯಮಂತ್ರಿ ಕಾಳಜಿ ಅಂತ ಅರ್ಥ ಆಗ್ತಾಯಿಲ್ಲ. ಮಿರಾಜುದ್ದೀನ್ ಪಟೇಲ್ ಅವರು ಎಂದು SBI KV ರೋಡ್ ಮಾಡ್ಯಾರ. ಅದು ಆದ ನಂತರ ಏಕಮಾತ್ರ ಶಾಸಕ ಅಲ್ಲಿಂದ ರೋಡ್ ಮಾಡ್ಯಾರ ಅಂದ್ರೆ ಮಾನ್ಯ ಸಿದ್ದು ಪಾಟೀಲ್ ಅವ್ರು ಮಾಡ್ಯಾರ. ಅದು 5 ಕೋಟಿ ಹೆಚ್ಚುವರಿ ಅನುದಾನ. ಇವು 4 ಏನು ನಿಮಗೆ ಹೇಳಿದ್ದಾರೆ ರಮೇಶ್ ಕಲ್ಲೂರವರು, 5 ಕೋಟಿ KV ರೋಡ್, 1 ಕೋಟಿ ಲೈಬ್ರರಿ, 1.5 ಮೈನಾರಿಟಿ ಹೆಚ್ಚುವರಿ ಅನುದಾನ, ಮತ್ತೊಂದು 1 ಕೋಟಿ ಜೂನಿಯರ್ ಕಾಲೇಜ್ನಲ್ಲಿ ಮೊದಲನೇ ಅಂತಸ್ತು ಬಿಲ್ಡಿಂಗ್. ಇವು ಹೆಚ್ಚುವರಿ ಅನುದಾನ, KKRDB ಅನುದಾನ. ಇದರಲ್ಲಿ ಹೆಚ್ಚುವರಿ ಅನುದಾನದಿಂದ ಕೆಲಸ ಮಾಡಿದ್ದಾರೆ. ಮತ್ತು ನಮ್ಮ ಅಪ್ಸರ್ಮಿ ಅವ್ರು ಏನು ಹೇಳ್ತಾರೆ, ಅಪ್ಸರ್ಮಿ ಅವ್ರು ಶಾಸಕರಿಗೆ ಪ್ರಶ್ನೆ ಕೇಳೋ ಅಗತ್ಯ ಇಲ್ಲ. ಅವ್ರು ಬಾಜುನೇ ಕುಂತಾರೆ ಯಾಸೀನ್ ಅವ್ರು. ಯಾಕ್ರಿ ಯಾಸೀನ್ ಅವ್ರೇ ನನ್ನ ಮೇಲೆ ಸೈಯದ್ ಯಾಸೀನ್ ಅವರು ಪ್ರಶ್ನೆ ಹಾಕಿದ್ದು ಅವರು ಅಧ್ಯಕ್ಷ ಉಪಾಧ್ಯಕ್ಷರಿಗೆ ನೀರು ಯಾಕೆ ಬಂದಿಲ್ಲ 8 ದಿನ ಆಯಿತು ಅಂತ. ಶಾಸಕರಿಗೆ ಪ್ರಶ್ನೆ ಆಮೇಲೆ ಹಾಕ್ಯಾರ. ಅವ್ರದ್ದೇ ಬಾಡಿ ಇಟ್ಕೊಂಡು 21-22 ಸದಸ್ಯರು ಇಟ್ಕೊಂಡು ಅವ್ರಿಗೆ ನೀರು ಹೆಂಗೆ ಇಸ್ಕೊಡ್ಬೇಕು, ಹೆಂಗೆ ಬಿಡುಗಡೆ ಮಾಡಬೇಕು ಅಂತ ಕೆಲಸ ಮಾಡ್ತಾಯಿಲ್ಲ. ಪ್ರಶ್ನೆ ಶಾಸಕರಿಗೆ ಕೇಳತ್ತಾರೆ. ಪುರಸಭೆ ಸದಸ್ಯರು ನಾನು ಆಯ್ಕೆ ಆಗೀನಿ, ನೀರು ಬಿಡ್ಸೋದಂದ್ಯ ಮುನ್ಸಿಪಾಲ್ಟಿದಾಗ ಎಲ್ಲ ಕೌನ್ಸಿಲರ್ಗಳು ಇವ್ರು 21-22 ಏನು ಸದಸ್ಯರ ನೋಡ್ರಿ. ಇವ್ರ ಕೆಲಸ ಏನದ ಕೇಳ್ರಿ. ಇಲ್ಲ ಅವರು ಕಾಂಗ್ರೆಸ್ ಸದಸ್ಯರು ಖಾಲಿ ಅಲ್ಲಿಂದ ಇಲ್ಲಿಂದ ಲೇಔಟ್ ಅಪ್ರೂವಲ್ ಸಲ್ಯಾಕ ಓಡಾಡೋದು. ಹೋದ್ರೆ ಶಾಸಕರು ನಾವು ಹೇಳ್ತೀನಿ 15 ವರ್ಷ ಇವ್ರು ಶಾಸಕರು ಇದ್ರು, ಯಾಕೆ ಕೌನ್ಸಿಲರ್ಗಳಿಗೆ ಕಾನ್ಫಿಡೆನ್ಸ್ ತೊಗೊಂಡು ದಂಧೆ ಮಾಡ್ಯಾರ್ರಿ?
ಕಾನ್ಫಿಡೆನ್ಸ್ ತೊಗೊಂಡು ಇಲ್ರಿ. ಮಾನ್ಯ ಸಿದ್ದರಾಮಯ್ಯ ಅವ್ರು ಮುಖ್ಯಮಂತ್ರಿ ಆದ ನಂತರ 4 ತಿಂಗಳಿಗೊಮ್ಮೆ ಅಧಿವೇಶನ ಕರಿಲತ್ತಾರ. ಇವರು ನಮ್ಮ ಸಿ ಒ 25 ತಿಂಗಳದಾಗ 13 ಸಿ ಒ ಚೇಂಜ್ ಆಗ್ಯಾರಂತ. ಇವರು ಜಿ ಬಿ ಮೀಟಿಂಗಲ್ಲಿ ಹಿಂಗೆ ಕರೀತಾರೆ ಹೇಳ್ರಿ. ಒಂದು ಸಿ ಒ ಚೇಂಜ್ ಆದ್ರೆ ಅವ್ರು ಕೀ ಬರಲಿಕ್ಕೆ 15 ದಿನ ಬೇಕು. ಸಿ ಒ ಚೇಂಜ್ ಆಗ್ಬೇಕು 2 ತಿಂಗಳಿಗೊಮ್ಮೆ, ಕೀ ಬರಬೇಕು 15 ದಿನ, ಅಂದ್ರೆ 2.5 ತಿಂಗಳಿಗೊಮ್ಮೆ ಸಿ ಒನೇ ಚೇಂಜ್ ಮಾಡ್ಯಾರ ಇವ್ರು. ಸರ್ಕಾರದಾಗ ಏನಾಯ್ತು ಅಂದ್ರೆ ವರ್ಗಾವಣೆ ದಂಧ ಮಾಡ್ಕೊಂಡು ಬಿಟ್ರಿ ಇವ್ರು. ಅದು ಹುಮ್ನಾಬಾದ್ದಾಗ ಪುರಸಭೆರ ಅಡ್ಡ ಆಗ್ಯದ ಅದು ವರ್ಗಾವಣೆದು. ತಾವೇ ಹೇಳ್ರಿ, 27 ತಿಂಗಳದಾಗ 10 ಮಂದಿ ಹೊಸ ಸಿ ಒ. ಯಾವ ಸಿ ಒ ಯಾವಾದ್ರ ಒಂದು ಹೊಸ ಇದು ಮಾಡ್ರೆ ನೀ ಬರೋಬರಿಲ್ಲ, ನೀ ಶಾಸಕರ ಮಾತು ಕೇಳತ್ತಿದ್ದಿ, ವರ್ಗಾವಣೆ. ಇಲ್ಲೊಂದು ಮಾನ್ಯ ಅಪ್ಸರ್ಮಿ ಅವರು ನಾ ಏನಾರ ಅನುಭವಲಿಂತ ಅವ್ರು ಕೂದಲು ಬೆಳ್ಳಗಾಗ್ಯಾವನೋ ಅಂತ ಅನ್ಕೊಂಡಿದ್ದೆ. ಯಾಕೋ ಡೈ ಹಚ್ಕೊಂಡ್ರೆ ಕಾಣ್ತದೆ. ಅವ್ರ ಮಗಂದು ತಂದೆ ನೋಡ್ರಿ ಇಲ್ಲಿ. ಇಲ್ಲೀಗಲ್ ರೊಕ್ಕ ತೊಗೊಂಡು ಮನೆ ಮಾಡಿಸ್ಕೊಡೋದು 25,000ರಿಂದ 50,000. ಇದು ಶಾಸಕರು ಬಂದು ಬಲ್ಲಿ ಅಳಲು ತೋಡ್ಕೊಂಡ್ರಿ ಇವ್ರು ಹೆಣ್ಮಕ್ಳು. ತರಪ್ಪಲ್ಲ ತನ್ನ ಮಗನಿಗೆ ಹೇಳ್ರಿ ಭ್ರಷ್ಟಾಚಾರ ನಿಂದಿಸ್ರಿ. ಇಲ್ಲಿಗಲ್ ಚೆಕ್ ಹರಿಯೋದು, ಇಲ್ಲಿಗಲ್ ಇದು ಮಾಡೋದು, ಜಾಗ ಖಾಲಿ ಮಾಡಿಸ್ತಾ ಅಂತ ಗರೀಬ್ ಬಡ ಜನರಿಗೆ, ಶೋಷಣೆ ಒಳಗಾಗೋದು ಹೆಣ್ಮಕ್ಳಿಗೆ ಜಾಗ ಖಾಲಿ ಮಾಡಿಸ್ತೀನಿ ಇದ್ರೆ 25,000 50,000. ಇವರಿಗೆ ಸರ್ಕಾರದಿಂದ ಹಕ್ಕುಪತ್ರ ಕೊಟ್ಟಿದ್ದ. ಹಕ್ಕುಪತ್ರ ಕೊಟ್ಟಿದ್ದವ್ರು ಭೀ ಮಾಜಿ ಶಾಸಕರೇ. ನಮ್ದು ಸರ್ಕಾರ ಅದ, ನೀನು ಜಾಗ ಖಾಲಿ ಮಾಡಿಸ್ತೀನಿ ಅಂತ ಅಳಲು ತೋರ್ಕೊಂಡಿರ್ತಾರೆ. ಇವ್ರು ಯಾರು ಅಪ್ಸರ್ಮಿ ಅವ್ರ ಸುಪುತ್ರ. ಅದಕ್ಕೆ ಎಲ್ಲೇ ಯಾವುದೇ ದಂಧೆ ಮಾಡಬೇಕು ಅದು ಶಾಸಕರು ಮಾಡ್ತಾರೆ. ಶಾಸಕರ ದಂಧೆ ಏನವ ಅಂತ ಓದಂತ ಹೇಳಿ. ಇಷ್ಟೇ ಹೇಳಿ ताऊ ಏನರ ಪ್ರಶ್ನೆ इधर ಕೇಳಬಹುದು. आपको डालता हूँ, आपको वीडियो डालने का है, अभी तुम भी देख लो, तुम्हारा भी डालते हैं प्रेस मीट वालों को। यहाँ पे वीडियो है, ये ओपन बोले सो है, तुम इस पे वैसे ये भी करो। और शासक हमारा सिद्धू प्रसाद साहब का पास शासक पास आए थे लोग, हमारा को रोज आके टार्चर करे, अफसर नहीं आता, बेटे को करो। ये वीडियो है। ಸರ್ಕಾರದಿಂದ ಬಡ ಜನರಿಗೆ ಸ್ಲಮ್ ಕೊಳಚೆ ಪ್ರದೇಶದಾಗ ವಾಸಿಸೋ ಏನು ನಾಗರಿಕರ ಅವರಿಗೆ ಮನೆ ಅಂತ ಇತ್ತು, ಹಕ್ಕುಪತ್ರ ಕೊಟ್ಟಿದ್ದ. फायर ऑफिसर ने हमारा उसके पीछे वो हक्कुपत्र किनका है देखो, उनके पास आपको जगह खाली कराता हूँ, ब्लैकमेलिंग कर रहे। 25,000 देना, नहीं तो 50,000 देना। हमारा सरकार है, कोई एमएलए आके कुछ नहीं कर सकता। वो नहीं डरा के ಈಗ ಬಂದವ್ರೆ ಪ್ರೆಸೆಂಟ್ ಇವ್ರು ಇಬ್ಬರು ಮೂರು ಬಂದರ್ರಿ, ಹೆಣ್ಮಕ್ಳು ಬಂದಾರ. ಅದು ಹೆಣ್ಮಕ್ಳಿಗೆ ಗಂಡ್ಸ ಮಕ್ಳಿಗೆ ಬಂದಿರೋ ಹಿಂದ ಅದು ಗೊತ್ತಿಲ್ಲ. ಅದನ್ನ ನಂತರ ಅರೆ ಲೇಔಟ್ ಇಲ್ರಿ, ಹಕ್ಕುಪತ್ರ ಕೊಟ್ಟಿಲ್ಲ ಅಲ್ಲಿ ಫೈರ್ ಆಫೀಸ್ ಹಿಂದ್ಗಡೆ ಇದ್ದಿದ್ದು.